ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ನನ್ನ ಸಣ್ಣ ಮಾವನ ಮಗನ ಮದುವೆಯಾಗಿ 2 ವಾರದ ನಂತರ ನಾನೀಗ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬೆಳಿಗ್ಗೆ ಬೇಗನೆ ನಾವಿಲ್ಲಿ ದಿಬ್ಬನ ಹೊರಟಿದ್ದೇವೆ. ದಿಬ್ಬನ ಹೊರಟಾದ ನಂತರ ಮದುವೆ ಹಾಲಿನ ಮುಂದೆ ನಡಿಬೇಕಾದಂತಹ ಶಾಸ್ತ್ರ ಇಲ್ಲಿ ನಡೀತಾ ಇದೆ. ಹೀಗೇ ಒಂದೊಂದೇ ಶಾಸ್ತ್ರಗಳು ನಡೀತು. ಏನೇನು ಶಾಸ್ತ್ರಗಳು ನಡೀತು ಅಂತ ಹಾಗೆಯೇ ನೋಡ್ತಾ ಹೋಗೋಣ. ಮದುವೆ ಛತ್ರದ ಮುಂದೆ ಒಂದು ಶಾಸ್ತ್ರ ನಡೆದ ನಂತರ ಈಗ ನೆಕ್ಸ್ಟ್ ನಡೆಯುವಂಥದ್ದೇ ಈ ರೀತಿ ವೀಳ್ಯದೆಲೆಯನ್ನು ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಶಾಸ್ತ್ರ. ಚೌಕದಲ್ಲಿ ಕೂತ್ಕೊಂಡು ಮದುವೆ ಹುಡುಗ ಮತ್ತು ಹುಡುಗಿಯ ಕಡೆಯವರು ಚೌಕದಲ್ಲಿ ಕೂತ್ಕೊಂಡು ಈ ರೀತಿ ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು. ಅದಾದ ನಂತರ ನೆಕ್ಸ್ಟ್ ನಡೆಯುವಂಥದ್ದೇ ಹುಡುಗನ ಮನೆಯವರು ಹುಡುಗಿಯ ಮನೆಯವರಿಗೆ ಹುಡುಗಿಗೆ ಅಂತ ಇಲ್ಲಿ ಹೂ ಸೀರೆ ಎಲ್ಲ ಕೊಡುವಂತಹ ಶಾಸ್ತ್ರ. ಅದಾದ ನಂತರ ಕಾಲುಂಗುರ ಇಡುವಂತಹ ಶಾಸ್ತ್ರ ನಡೀತದೆ. ಹೀಗೆಯೇ ಒಂದೊಂದು ಶಾಸ್ತ್ರಗಳು ನಡೀತಾ ಹೋಗ್ತದೆ. ಅದರೊಟ್ಟಿಗೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಕೂಡ ಇವತ್ತೇ ನಡೀತು, ಮದುವೆ ದಿವಸನೇ. ಇನ್ನು ದಾರ ಮುಹೂರ್ತ ಬೆಳಿಗ್ಗೆ ಬೇಗನೆ ಇತ್ತು, 7:30ಗೇನೋ. ಇಲ್ಲಿ ದಾರ ಮುಹೂರ್ತಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲಿಗೆ ಇಲ್ಲಿ ಹಾರ ಬದಲಾಯಿಸುವಂಥ ಶಾಸ್ತ್ರ ಇದೆ. ಅದಾದ ನಂತರ ತಾಳಿ ಕಟ್ಟುವಂಥದ್ದು. ಅರ್ಚಕರು ಒಂದೊಂದೇ ಮಂತ್ರವನ್ನು ಹೇಳ್ತಾ ಶಾಸ್ತ್ರವನ್ನು ಮುಂದುವರಿಸ್ತಾ ಇದ್ದಾರೆ. सर्वमांगल्ययुक्तमैफले शांतिरस्तु वृत्तिरस्तु आयुष्यस्तु आरोग्यमैफले आयुष्यस्तु आरोग्यमस्तु अमृतकलशाभिषेकोऽस्तु ओम शांति 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 अमृतकलशाभिषेको अस्तु अंड मंगल्यम कंचना हरिवाडले मंगल्यम कंचना नैनामयी वनेवता
ಮೂರ್ತು ಅಸ್ತು ಭವಂತೋ ಭವಂತು ಗಟ್ಟಿಮಂತ್ರ ಇಲ್ಲಿ ತಾಳಿ ಎಲ್ಲ ಕಟ್ಟಿ ಆದ ನಂತರ ಇಲ್ಲಿ ಕನ್ನಡಿ ದಾರ ಎಂತ ಮಾಡ್ತಾರೆ ಅದು ಕೂಡ ನಡೀತು ಇಲ್ಲಿ. ಅದಾದ ನಂತರ ಸಪ್ತಪದಿ ತುಳಿಯುವಂಥದ್ದು ಕೂಡ ಇತ್ತು. ಇಲ್ಲಿ ಕನ್ನಡಿ ದಾರ ನಡೀತಾ ಇದೆ ನೋಡಿ. ಅದಾದ ನಂತರ ಹೋಮ ಇತ್ತು. ಇಲ್ಲಿ ಸಪ್ತಪದಿ ತುಳಿಸ್ತಾ ಇದ್ದಾರೆ ನೋಡಿ. ಸಪ್ತಪದಿ ತುಳಿದಾದ ನಂತರ ಹೋಮ ನಡೀತದೆ. ದಾರ ಮುಹೂರ್ತ ಆಗಿಬಿಟ್ಟು ತಾಳಿ ಎಲ್ಲ ಕಟ್ಟಿ ಆದ ನಂತರ ಇಲ್ಲಿ ಮುತ್ತೈದರೆಲ್ಲ ಸೇರಿ ದೃಷ್ಟಿ ತೆಗಿತಾ ಇದ್ದಾರೆ ಆರತಿ ಎತ್ತುತ್ತಾ. ಮುಂದೆ ಆರತಾಕ್ಷತೆಗೆ ರೆಡಿಯಾಗುವಂಥದ್ದು ಹುಡುಗ ಮತ್ತು ಹುಡುಗಿ. ಇಲ್ಲಿ ಹುಡುಗ ತಾಳಿ ಕಟ್ಟಿಯಾಗಿ ದಾರ ಮುಹೂರ್ತ ಎಲ್ಲ ಆದ ನಂತರ ನನಗೆ ತುಂಬ ಟೈಮ್ ಇತ್ತು ಆರತಾಕ್ಷತೆಗೆ. ಹಾಗಾಗಿ ಇಲ್ಲಿ ನಾವು ಕುಟುಂಬದವರೆಲ್ಲ ಸೇರಿ ಗೇಮ್ ಆಡುವ ಪ್ಲ್ಯಾನ್ ಮಾಡಿದ್ದೆವು. ಅಂದರೆ ಈ ಗಾದೆಗಳ ಹೆಸರನ್ನು ಕೂರಿಸಿದ್ದು ಒಬ್ಬರ ಕಿವಿಯಲ್ಲಿ ಹೇಳಿ ಅವರನ್ನು ಮಾತು ಮಾಡಿ ತೋರಿಸಿದ್ದು ಅದನ್ನು ಗ್ರೂಪಿನವರು ಗುರುತಿಸಬೇಕು. ಗಾದೆ ಇರ್ತದಲ್ಲ, ಒಂದು ಮಕ್ಕಳದೊಂದು ಗ್ರೂಪ್ ದೊಡ್ಡದೊಂದು ಗ್ರೂಪ್ ಅಂತ ಮಾಡಿದ್ದೆವು. ಹಾಗೆಯೇ ಆಡ್ತಾ ಆಡ್ತಾ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನಮಗೆ. ಅಂದರೆ ನಾವೇ ಇದ್ದದ್ದು, ಹೊರಗಡೆಯವರು ಇನ್ನೂ ಜನ ಹಾಗಾಗಿ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಯಾವ ರೀತಿ ಆಟ ನಮಕ್ ನಮ್ಮ ಟೀಮ್ ಹಾಲು ಫ್ರೂಟ್ಸಾ ಅಲ್ಲ ಕಸ್ಟರ್ಡ್ ಆ್ಯಪಲ್ ಪೈನಾಪಲ್ ಬಚಂಗಾಯಿ ಬಚಂಗಾಯಿ ರಂಬುಟಾನ್ ಮತ್ತೆಂತ ಮರಿ ಚಿಕ್ಕು ಆಗಿರ್ತದ ಬಟರ್ ಫ್ರೂಟ್ ಹೇಳ್ಬೋದು ಇದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಯಶುಲ ಬನ್ನ ಡಾನ್ಸರ್ ಮರ್ತೋಯ್ತು ಅವರಿಗೆ ಅಮ್ಮಿ ಹೇಳಿಕೊಡ್ಲಿಕ್ಕಿಲ್ಲ ಅಯ್ಯೋ ಎಂಜಿನ ಬನ್ನಿ 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 ಹಾ ಬನ್ನಿ ಫುಲ್ ಬನ್ನಿ ಫುಲ್ ಬನ್ನಿ
ಅದು ಮನೆ ಕೆಡಿಸಿದ್ದು, ಹಾಂ ಇವತ್ತು ಒಲೆ ಕೆಡಿಸಿದ್ದು. ಗುಡ್ 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 ಗುಡ್. ಹೇಮಮಾಲಿನಿ. ಕ್ವಶನ್ ಪೇಪರ್ ಬಾರಿ ಕಷ್ಟ ಉಂಟು ಅಂತ. ಪೇರಳೆ 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 ಬೆಳಕಾಯಿ ಯಪ್ಪ ಮಾಡಿದ್ದು ನಮ್ಮ ಮಹಾರಾಯನ ತುತ್ತು ಅನ್ನ ತಿನ್ನೋಕೆ ಹೀಗೆ ಆಡ್ತಾ ಆಡ್ತಾ ನಮಗೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ತುಂಬ ಹೊತ್ತು ಆಟ ಆಡಿದೆವು ಅಂತ ಹೇಳ್ಬೋದು. ಅದರೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾವು. ಮತ್ತೆ ಆಡ್ತಾ ಆಡ್ತಾ ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟೆ ನಾನು. ಇನ್ನು 8 ಗಂಟೆ ಅಷ್ಟೊತ್ತಿಗೆ ದಾರ ಮುಹೂರ್ತ ಎಲ್ಲ ಆಗೋಗಿತ್ತು. ಮತ್ತು ಒಂದು 3 ಗಂಟೆ ಅಷ್ಟು ಟೈಮ್ ಇತ್ತು ನಮಗೆ. ಅಷ್ಟೊತ್ತು ಫುಲ್ ಆಟ ಆಡಿದ್ದೆ. ಇನ್ನೂ ನೆಂಟರು ಯಾರು ಸೇರಿರಲಿಲ್ಲ ಅಲ್ಲಿ. ಹಾಗಾಗಿ ಟೈಮ್ ಪಾಸ್ ಆಗ್ತಾ ಇಲ್ಲಿ ಆರತಕ್ಷತೆಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಜನ ಸೇರಿರಲಿಲ್ಲ. ಜನ ಸಾಮಾನ್ಯವಾಗಿ ಸೇರುವಂಥದ್ದೇ 12:30 ನಂತರ.
ಇನ್ನು 12ವರೆಗೆ ಪೂಜೆ ಇತ್ತು ದೇವಸ್ಥಾನದಲ್ಲಿ, ಅದೆಲ್ಲ ಆಗಿ ಈಗ ರಥೋತ್ಸವಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದಾದ ನಂತರ ಇನ್ನೂ ಕೆಲವೊಂದು ಶಾಸ್ತ್ರಗಳು ನಡೀಲಿಕ್ಕಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಜನ ಕೂಡ ಸೇರಿದ್ರು ಅಂತ ಹೇಳ್ಬೋದು. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ನೋಡಿ ನನ್ನ ನಿನ್ನ ಕೂಸರಾಗ್ಲಿಕ್ಕಿಲ್ಲ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಬೆಳಿಗ್ಗೆಯಿಂದ ಹೋಗ್ಲಿಲ್ಲಲ್ಲ. ಟ್ಯೂಷನ್ ಕಡೆಯಿಂದ ಗಮನಿಸಲ್ಪಟ್ಟ ದಿಗ್ಬಂಧನದ ಮುಖ್ಯಸ್ಥರು ಯಾರಯ್ಯ? ಶ್ರೀರಾಮಚಂದ್ರ ಮಡದಿ ಜಾನಕಿ ನಿಂತಿರಲು